like them. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪದ್ಮ ನವೀನ್ ಬ್ಲಾಗ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಹೇರ್ ಆಯಿಲಿಂದ ನಿಮ್ಮ ಕೂದಲು ತುಂಬ ಸೊಂಪಾಗಿ ಬೆಳೆಯುತ್ತೆ, ಹಾಗೆ ಪ್ರೀ ಮೆಚೂರ್ ಗ್ರೇ ಹೇರ್ಸ್ ಕೂಡ ಕ್ರಮೇಣವಾಗಿ ಹೋಗುತ್ತೆ. ಕ್ರಮೇಣವಾಗಿ ಅಪ್ಲೈ ಮಾಡ್ತಾ ಬರಬೇಕು ನೀವು. ಅದಾದಮೇಲೆ ನಿಮಗೆ ಬ್ಲ್ಯಾಕ್ ಹೇರ್ಸ್ ಆಗುತ್ತೆ. ಆ್ಯಂಡ್ ಈ ಒಂದು ಆಯಿಲ್ಗೆ ನಾನು ತೊಗೊಂಡಿರೋದು ಮೇನ್ ಇಂಗ್ರೀಡಿಯೆಂಟ್ಸ್ ಕರಿಬೇವು ತೊಗೊಂಡಿದ್ದೀನಿ. ಆ್ಯಂಡ್ ಹಾಗೆ ಈ ಒಂದು ರೆಮಿಡಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಈ ಗಿಡನ ನಾನೇ ಬೆಳೆಸಿದ್ದು. ಇದನ್ನು ಒಂದು ದೊಡ್ಡ ಪಾಟಲ್ಲಿ ಹಾಕಿದ್ದೀನಿ. ಬಟ್ ನೆಲಕ್ಕೆ ಹಾಕಿದರೆ ಇನ್ನೂ ದೊಡ್ಡದಾಗಿ ಆಗುತ್ತೆ, ಬಟ್ ಇಲ್ಲ, ಅವೈಲೇಬಲ್ ಇಲ್ಲ, ಹಾಗಾಗಿ ಒಂದು ಪಾಟಲ್ಲಿ ಹಾಕಿದ್ದೀನಿ. ಅದನ್ನು ಎಲೆಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೇನೆ. ಬಿಕಾಸ್ ಸ್ವಲ್ಪ ಡಸ್ಟಿಂಗ್ ಎಲ್ಲ ಇರುತ್ತೆ ಅಂತ ಅದಕ್ಕೋಸ್ಕರ ವಾಶ್ ಮಾಡಿ ಒಣ ಹಾಕಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ತೊಗೊಂಡಿದ್ದು ಕಲಂಜಿ ಸೀಡ್ಸು ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಹಾಗೆ ಮೆಂತ್ಯ ಕಾಳು ಮತ್ತು ಕೊಬ್ಬರಿ ಎಣ್ಣೆ ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ. ಪ್ಯಾರಾಚೂಟು, ನಾನು ರೆಗ್ಯುಲರ್ ನಾನು ನನ್ನ ಹೇರ್ಸ್ಗೆ ಪ್ಯಾರಾಚೂಟ್ ಯೂಸ್ ಮಾಡ್ತೀನಿ. ನಿರ್ಮಲ್ಲು ಯಾವಾಗಲಾದರೂ ಒಂದು ಸತಿ, ಎರಡು ಒಂದೇ ಯಾವುದಾದ್ರೂ ಒಂದು ತೊಗೊಳ್ಳಿ. ಇವಾಗ ನಾನು ನಿರ್ಮಲ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನನಗೆ ಎಷ್ಟು ಬೇಕೋ, ಆಲ್ಮೋಸ್ಟ್ ನಾನು 250 ml ಇದೆ. ಸೊ ಎಷ್ಟು ತೊಗೊಂಡಿದ್ದೀನಿ, ಇಷ್ಟು ಲಾಸ್ಟಲ್ಲಿ ಉಳಿದಿತ್ತು. ಬಿಕಾಸ್ ಅದು ಪಾತ್ರೆಯಲ್ಲಿ ಹಾಕಿದಾಗ ಸ್ವಲ್ಪನೇ ಅನ್ನಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದೆ. ಮತ್ತು ನಾನಿಲ್ಲಿ ಮೆಂತ್ಯ ಕಾಳು 2 ಸ್ಪೂನ್, ಎಲ್ಲನೂ 2 ಸ್ಪೂನ್ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಕಲಂಜಿ ಸೀಡ್ಸ್ 1 ಸ್ಪೂನ್, 2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಇದೆಲ್ಲನೂ ನಾನು ಆಯಿಲಲ್ಲಿ ಹಾಕ್ತೀನಿ. ಇವಾಗ ಮೆಂತ್ಯ ಕಾಳು ತುಂಬಾ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಇದರಿಂದ ಕೂದಲು ಶೈನ್ ಆಗುತ್ತೆ, ಮತ್ತು ಡ್ರ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಮತ್ತು ಹೇರ್ ಫಾಲು, ಮತ್ತು ಹಾಗೆ ಹೇರ್ ಗ್ರೋತ್ ಆಗುತ್ತೆ. ಮತ್ತು ಸ್ಕಾಲ್ಪಲ್ಲಿ ಇಚ್ಚಿಂಗ್ ಪ್ರಾಬ್ಲಮ್ ಇದ್ದರೆ, ಮತ್ತು ಸ್ಕಾಲ್ಪ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಹಾಗೆ ಡ್ಯಾಮೇಜ್ ಹೇರ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ, ಮತ್ತು ಕಂಡೀಷ್ನರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಮೇಯ್ನಾಗಿ ಗ್ರೇ ಹೇರ್ಸ್ ಯಾರ್ಯಾರಿಗೆಲ್ಲ ಇದ್ದಾವೆ, ಪ್ರೀ ಮೆಚೂರ್ ಗ್ರೇ ಹೇರ್ಸ್ ಅಂತಾರಲ್ಲ, ಅವೆಲ್ಲ ಯಾರ್ಯಾರಿಗಿದ್ದಾವೆ ಅವೆಲ್ಲನೂ ಕ್ರಮೇಣವಾಗಿ ಹಚ್ತಾ ಬರಬೇಕು ನೀವು, ಅಂದರೆ ಕಡಿಮೆ ಆಗುತ್ತೆ. ಒಂದು ಸತಿ ಹಚ್ಚಿ ಅದಾದಮೇಲೆ ಕಡಿಮೆ ಆಗೋದಿಲ್ಲ ಅದು. ಈ ಬಾಣಲಿಲಿ ನಾನು ಕೊಕೊನಟ್ ಆಯಿಲ್ ಹಾಕಿದ್ದೀನಿ. ಅದಾದಮೇಲೆ ನಾನು ಒಂದೊಂದಾಗಿ ಐಟಮ್ಸ್ ಹಾಕ್ತೀನಿ. ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ ಒಂದೊಂದಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ತೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಕಂಡೀಷ್ನರ್ ಆಗಿ ಯೂಸ್ ಮಾಡುತ್ತೆ. ಸೇಮ್ ಏನು ಬೆನಿಫಿಟ್ ಇದೆ ಮೆಂತ್ಯ ಕಾಳ್ದು ಅದೆಲ್ಲನೂ ಫ್ಲ್ಯಾಕ್ಸ್ ಸೀಡ್ಸಿಂದ ವರ್ಕ್ ಆಗುತ್ತೆ. ಸೊ ಮೆಂತ್ಯ ಕಾಳು 2 ಸ್ಪೂನು, ಮತ್ತು ಹಾಗೆ ಕಲಂಜಿ ಸೀಡ್ಸ್ ಕೂಡ ಅಷ್ಟೇ, ಗ್ರೇ ಹೇರ್ಸು ಮತ್ತು ಆಯಿಲ್ ಕಂಟ್ರೋಲ್ ಆಗುತ್ತೆ, ಮತ್ತು ಹೇರ್ಸ್ ಗ್ರೋತ್ ಆಗುತ್ತೆ. ಎಲ್ಲನೂ 3 ಏನು ಹಾಕಿದ್ದೀನಲ್ಲ ಎಲ್ಲನೂ ಒಂದೇ ಥರ ರಿಸಲ್ಟ್ ಕೊಡುತ್ತೆ. ಈ 3 ಇಂಗ್ರೀಡಿಯೆಂಟ್ಸನ್ನು ಹಾಕಿ ಒಂದು 15 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಹಾಗೆ ನಾನು ಇಲ್ಲಿ ಕರಿಬೇವು ಕೂಡ ಹಾಕಿದ್ದೀನಿ. ಕರಿಬೇವು ಕೂಡ ಅಷ್ಟೇ, ಇದರಿಂದ ಹೇರ್ಸ್ ತುಂಬ ಗ್ರೋತ್ ಆಗುತ್ತೆ. ಮತ್ತು ಡ್ಯಾಂಡ್ರಫು ಹಾಗೆ ಗ್ರೇ ಹೇರ್ಸ್ ಪ್ರಾಬ್ಲಮ್ ಇರೋರು ಇದನ್ನು ನಾವು ಅಪ್ಲೈ ಮಾಡ್ತಾ ಬರಬೇಕು. ಪ್ರತಿ ಬಾರಿ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಆದರೂ ಅಪ್ಲೈ ಮಾಡ್ತಾ ಇರಬೇಕು. ಈಗ ತಾನೇ ಜಸ್ಟ್ ಗ್ರೇ ಹೇರ್ಸ್ ಆಗ್ತಾ ಇದ್ದಾವೆ ಅಂತಂದರೆ ಆ ಟೈಮಲ್ಲಿ ನೀವು ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡಿಕೊಂಡು ವೀಕ್ಲಿ ಟ್ವೈಸು ಅಥವಾ ಒನ್ಸು ನಿಮಗೆ ಗ್ರೇ ಹೇರ್ಸ್ ಪ್ರಾಬ್ಲಮ್ ತುಂಬ ನಿಮಗೆ ಒಂಥರ ಅನ್ನಿಸ್ತಾ ಇದ್ದರೆ, ಯಾಕಾದರೂ ಆಯಿತು ನನಗೆ ಈ ರೀತಿ ಎಲ್ಲ ಫೀಲ್ ಆಗ್ತಾಯಿದ್ರೆ, ನೀವೊಂದು ಈ ಆಯಿಲನ್ನು ಪ್ರಿಪೇರ್ ಮಾಡಿಕೊಂಡು ನೀವು ವೀಕ್ಲಿ ಟ್ವೈಸ್ ಅಪ್ಲೈ ಮಾಡ್ತಾ ಬರಬೇಕು. ಇದರಿಂದ ನಿಮಗೆ ಗ್ರೇ ಹೇರ್ಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಹಾಗೆ ಇನ್ನೂ ಹೇರ್ ಪ್ಯಾಕ್ಸ್ ಎಲ್ಲ ಬರುತ್ತೆ ಗ್ರೇ ಹೇರ್ಸ್ ಸಲುವಾಗಿ, ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಬನ್ನಿ. ಸೊ ಖಂಡಿತವಾಗ್ಲೂ ನಿಮಗೆ ವಿದಿನ್ 1 ಇಯರಲ್ಲಿ ನಿಮಗೆ ಗ್ರೇ ಹೇರ್ ಟರ್ನ್ ಆಗುತ್ತೆ ಬ್ಲ್ಯಾಕ್ಗೆ. ಆ್ಯಕ್ಚುಲಿ ನಾನು ಈ ಹೇರ್ಸ್ ಹೇರ್ ಕಟ್ ಮಾಡ್ಕೋಬೇಕು ಅಂತಾಳೆ ಏನೇನೋ ಒಂದು ಆಸೆ ಇಟ್ಕೊಂಡು ನಾನು ನನ್ನ ಹೇರ್ಸ್ ನನ್ನ ಮುಂಚೆ ಹೇರ್ಸ್ ಹೆಂಗಿತ್ತೋ ಹಾಗೆ ಶೂಟ್ ಮಾಡೋಣ ಅಂಥೇಳಿ ಪ್ರತಿಯೊಂದೂ ಅಂದರೆ ನಾನು ಹೇರ್ ಕಟ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದೆ ನ್ಯೂ ಇಯರ್ ಸಲುವಾಗಿ. ಸೊ ನನ್ನ ಲುಕ್ ಚೇಂಜ್ ಆಗುತ್ತೆ ಈ ರೀತಿ ಎಲ್ಲ ಅಂದ್ಕೊಂಡು ನಾನು ಶೂಟ್ ಮಾಡಿಕೊಂಡೆ. ಹಾಗೆ ಹೇರ್ ವಿಡಿಯೋ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ, ಹೇರ್ದು ಸೀಕ್ರೆಟ್ ಏನು ಅಂತ ಹೇಳಿ. ಬಟ್ ನನ್ನ ಹೇರ್ಸ್ ಮುಂಚೆಯಿಂದಲೂ ಹಿಂಗೆ ಇದ್ದಾವೆ, ಇದೇ ರೀತಿ ಮುಂದೆನೂ ಇರ್ತವೆ ಅಂತ ನಾನು ಅಂದ್ಕೊತೀನಿ. ಬಿಕಾಸ್ ನಾನು ಯಾವುದೇ ಕೆಮಿಕಲ್ಸ್ ಆಗಲಿ ಏನೇನೂ ಅಪ್ಲೈ ಮಾಡಲ್ಲ, ಜಸ್ಟ್ ಕೊಕೊನಟ್ ಆಯಿಲ್. ನಾನು ಈಗ ತೋರಿಸ್ತಾ ಇರೋ ಆಯಿಲ್ ಕೂಡ ನಾನು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡಲ್ಲ. ಬಿಕಾಸ್ ನನಗೆ ಟೈಮ್
ಸಿಗಲ್ಲ ಅದನ್ನೆಲ್ಲ ಮಾಡೋದಕ್ಕೆ. ಹಾಗಾಗಿ ಇದು ನಾನು ಜಸ್ಟ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಅದು 15 days ಒಂದು ಅಥವಾ ಮಂತ್ಲಿ ಒನ್ಸ್ ಅಂತೂ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ. ಬಟ್ ರೆಗ್ಯುಲರಾಗಿ ಅಪ್ಲೈ ಮಾಡೋದಿಲ್ಲ, ಬಿಕಾಸ್ ನನ್ನ ಹೇರ್ಸ್ ತುಂಬ ಚೆನ್ನಾಗಿದ್ದಾವೆ ಅಂತ ನಾನು ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ನಾನು ಈ ಒಂದು ನ್ಯೂ ಇಯರಲ್ಲಿ ನಾನು ಅಟ್ಲೀಸ್ಟ್ 15 days ಒನ್ಸ್ ಆದರೂ ಹೇರ್ ಆಯಿಲ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಇದನ್ನು ಕೂಡ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಒಂದು ಹೇರ್ ಆಯಿಲು ನಮಗೆ ಕೂದಲಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ಬೇರೆ ಬೇರೆ ಆಯಿಲೆಲ್ಲ ತರಿಸ್ಕೊಂಡು ಅದನ್ನೆಲ್ಲ ಟ್ರೈ ಮಾಡಬೇಡಿ, ಅದೆಲ್ಲ ವೇಸ್ಟ್ ಅಂತಲೇ ಹೇಳ್ತೀನಿ. ಅದರಿಂದ ರಿಸಲ್ಟ್ ಬರುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ, ನಾನು ಯೂಸ್ ಮಾಡಿಲ್ಲ. ಬಟ್ ರಿಸಲ್ಟ್ ಬರೋಲ್ಲ ಖಂಡಿತವಾಗ್ಲೂ, ಸುಮ್ಮನೆ ಏನೋ ತೋರಿಸ್ತಾರೆ ಅಷ್ಟೇ. ಯಾವುದೋ ಯೂಟ್ಯೂಬರ್ಸ್ ಆಗಲಿ ನಮಗೆ ಈ ರೀತಿಯ ಆಯಿಲ್ ಇದೆ ತಗೊಳ್ಳಿ ಅಂತ ನಮಗೆ ಪ್ರಮೋಟ್ ಮಾಡ್ತಾರೆ. ಅದು ಕೂಡ ಅಷ್ಟೇ, ಯೂಸ್ ಮಾಡಬೇಡಿ, ವೇಸ್ಟ್. ಅವ್ರಿಗೆಲ್ಲ ಅಂದರೆ ಪೇಯ್ಡ್ ಪ್ರಮೋಷನ್ ಎಲ್ಲ ಇರುತ್ತೆ, ಹಾಗಾಗಿ ತೋರಿಸ್ತಿರ್ತಾರೆ. ಸೊ ಕೆಲವರಷ್ಟೇ ಜೆನ್ಯೂನ್ ಆಗಿ ತಾವು ಯೂಸ್ ಮಾಡಿರೋದು ತೋರಿಸ್ತಿರ್ತಾರೆ. ಬಟ್ ನೀವೆಲ್ಲ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾರು ಈ ರೀತಿ ರೆಮಿಡಿ ಎಲ್ಲ ತೋರಿಸ್ತಾರಲ್ಲ ಅಂಥದ್ದನ್ನು ಜೆನ್ಯೂನ್ ಆಗಿದ್ದರೆ ಯೂಸ್ ಮಾಡಿ. ತುಂಬ ಈ ಒಂದು ಹೇರ್ ಆಯಿಲ್ ತುಂಬ ಪ್ರಿಪೇರ್ ಮಾಡೋಕ್ಕೆ ತುಂಬ ಏನು ಕಷ್ಟ ಅಲ್ಲ. ನಾರ್ಮಲಾಗಿ ನಾವು ಅಡುಗೆ ಮಾಡ್ತಾನೆ ಈ ಒಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಬೋದು. ಸಪ್ರೇಟಾಗಿ ಇದಕ್ಕಂತ ಟೈಮ್ ಕೊಡಬೇಕಾಗಿಲ್ಲ. ಸೊ ಇದು ತುಂಬ ಈಸಿಯಾಗಿದೆ ಮತ್ತು ಹಾಗೆ ಅಷ್ಟೇ ಪವರ್ಫುಲ್ ಆಗಿದೆ ಕೂಡ. ಸೊ ಒಂದು ಸತಿ ಯೂಸ್ ಮಾಡಿ, ಕ್ರಮೇಣವಾಗಿ ಯೂಸ್ ಮಾಡ್ತಾ ನಾರ್ಮಲ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀರಲ್ವ, ಅದ್ರ ಬದಲು ಇದನ್ನು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಬಟ್ ಏನಾಯಿತು, ಹೇರ್ ಕಟ್ದು ನಾನು ಏನೇನೋ ಇಮ್ಯಾಜಿನ್ ಮಾಡಿಕೊಂಡು ಹೋಗಿದ್ದೆ. ಅದಾದಮೇಲೆ ನನಗೆ ಅಲ್ಲಿ ಹೋದ್ಮೇಲೆ ನನಗೆ ಮಾಡ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ಲ. ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತಾಯಿತ್ತು. ಸೊ ನಾನು ಏನು ಹೇಳಿದೆ, ಜಸ್ಟ್ ಕೆಳಗಡೆ ಒಂದು 2 ಇಂಚ್ ಕಟ್ ಮಾಡಿ ಅಂತ ಹೇಳಿದೆ ಮುಂಚೆ. ಸೊ ಆಮೇಲೆ ಅವರು ಸ್ಟಾರ್ಟ್ ಮಾಡಿದಾಗ ಫಸ್ಟು ಸ್ಟ್ರೈಟನ್ ಮಾಡ್ತೀನಿ, ಅದಾದಮೇಲೆ ಕಟ್ ಮಾಡ್ತೀನಿ ಅಂತಂದರೆ ಯಾಕಂತಂದ್ರೆ ನಾನು ಫಸ್ಟು ಸ್ಟ್ರೈಟ್ ಮಾಡಿನ ಅದಾದಮೇಲೆ ಕರೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ಹೇಳಿದರು. ಸೊ ನೀವು ನೋಡ್ಬೋದು, ನಾನು ಐಬ್ರೋ ನಥಿಂಗ್ ಏನೂ ಮಾಡ್ಕೊಂಡಿಲ್ಲ. ಬಟ್ ನಾನು ನನ್ನದೇ ಆದ ವೇಲಲ್ಲಿ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಸೊ ನಾನು ಜಸ್ಟ್ ಮೇಕಪ್ಪಲ್ಲಿ ನಾನು ಕ್ರೀಮ್ ಆ್ಯಂಡ್ ನನ್ನ ಪೌಡ್ರ್ ಮತ್ತು ಲಿಪ್ಸ್ಟಿಕ್ ಇಷ್ಟನ್ನೇ ಅಪ್ಲೈ ಮಾಡೋದು. ಬಟ್ ನನ್ನದೇ ಆದ ವೇಲಿ ನನಗೆ ಅದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅದನ್ನು ನಾವು ಏನು ಜಾಸ್ತಿ ಮೇಕಪ್ ಹಾಕ್ಕೊತಾರಲ್ಲ ಅದು ಆ ಥರ ಕೂಡ ಕಾಣಿಸುತ್ತೆ ಕೆಲವರಿಗೆ. ಬಟ್ ನಾನು ಇಷ್ಟೇ ಯೂಸ್ ಮಾಡೋದು. ಸೊ ಫಸ್ಟು ನಾನು ಇಲ್ಲಿ ಹೇರ್ ಕಟ್ಟು ಸ್ಟಾರ್ಟ್ ಮಾಡಿದ್ರು ನನಗೆ ಬೇರೆ ಥರ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ಅವರು ಇಲ್ಲ, ನನ್ನ ಹಸ್ಬೆಂಡ್ಗೆ ಹೇಳಿದೆ, ನಾನು ಮೆಸೇಜ್ ಮಾಡಿದೆ ನನಗೆ ಹೇರ್ ಕಟ್ ಬೇರೆ ಥರ ಕೇಳು ಅಂತ ಹೇಳಿ. ಅವ್ರು ಕೇಳಿದ್ರು, ಇಲ್ಲ ಸ್ಟ್ರೈಟ್ ಮಾಡಿದ್ದೀವಿ ಆಗಲ್ಲ ಅಂತ ಹೇಳಿದರು. ಸೊ ನಾನು ಏನೇನು ಇಮ್ಯಾಜಿನ್ ಮಾಡಿಕೊಂಡೆ, ನಾನು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ನೋಡ್ತಿರ್ತಲ್ಲ ಹಾಗೆಲ್ಲ ಮಾಡ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಇದೇ ಫಸ್ಟ್ ಟೈಮ್ ಕೂಡ ನಾನು ಹೋಗಿದ್ದು. ಜಸ್ಟ್ ಕೆಳಗಡೆ 1 ಇಂಚ್ ಕಟ್ ಮಾಡಿದ್ರು ಅಷ್ಟೇ. ಸೊ 15 ಮಿನಿಟ್ ಆದಮೇಲೆ ಎಲ್ಲ ಆಯಿಲ್ ಪ್ರಿಪೇರ್ ಆಯಿತು. ಪ್ರಿಪೇರ್ ಆದಮೇಲೆ ನಾವು ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಬಿಟ್ಮೇಲೆ ನಾನಿಲ್ಲಿ ಒಂದು ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕಬ್ಬಿಣದ ಬಾಣಲೆಯಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಇದು ನಾನು ಅಡುಗೆಗೆ ಯೂಸ್ ಮಾಡೋದು. ಇದನ್ನು ನಾನು ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಕೂಡ ಯೂಸ್ ಮಾಡಿದೆ. ಸೊ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾನು ಈ ಒಂದು ಆಯಿಲನ್ನು ಇದರಲ್ಲಿ ಪ್ರಿಪೇರ್ ಮಾಡಿದೆ. ಬಟ್ ನೀವು ಅಲ್ಯೂಮಿನಿಯಂ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಆಯಿಲ್ ಪ್ರಿಪೇರ್ ಮಾಡಬೇಕಾದ್ರೆ. ಆ್ಯಂಡ್ ಇಲ್ಲ ಅಂದರೆ ಸ್ಟೀಲ್ದು ಅಥವಾ ಕಬ್ಬಿಣದ್ದು ಯಾವುದಾದ್ರೂ ಎರಡರಲ್ಲಿ ಒಂದನ್ನು ಯೂಸ್ ಮಾಡಿ. ಸೊ ನಾನು ಈ ರೀತಿ ಗ್ಲಾಸ್ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದು ಗ್ಲಾಸಲ್ಲಿ ಇಟ್ಟರೆ ಒಳ್ಳೆಯದು. ಅದಾದಮೇಲೆ ಅಪ್ಲೈ ಮಾಡಬೇಕಾದ್ರೆ ನಾನು ಈ ರೀತಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಜಸ್ಟ್ ಒಂದು 1 ಮಿನಿಟು ಅಥವಾ 30 ಸೆಕೆಂಡು ಇಷ್ಟಿಟ್ಟು ಅದಾದಮೇಲೆ ನಾನು ಅಪ್ಲೈ ಮಾಡ್ತೀನಿ. ಅಥವಾ ನಾವು ಡಬಲ್ ಬಾಯ್ಲರ್ ಮೆಥಡ್ದಿಂದ ಯೂಸ್ ಮಾಡಬೇಕು. ಈ ಹೇರ್ ಆಯಿಲ್ ಪ್ರಿಪೇರ್ ಮಾಡಿ ಮತ್ತು ಹಾಗೆ ಟ್ರೈ ಮಾಡಿ ಮತ್ತು ನನಗೆ ರಿಸಲ್ಟ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ನ್ಯೂ ಇಯರ್ಗೆ ನೀವು ಇದೆಲ್ಲ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮ ಹೇರ್ಸಲ್ಲಿ ಚೇಂಜಸ್ ಕಾಣ್ತೀರಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.